ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗುರುವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಅರ್ಲಿ ಮಾರ್ನಿಂಗ್ ನಾನು 5ಗೆ ಎದ್ದಿದ್ದೆ. ಸೊ 5ಗೆ ಟೆಂಪಲ್ ಕೂಡ ಓಪನ್ ಇತ್ತು. ಸೊ ಅಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ರು. ನೋಡ್ಬೋದು ಫುಲ್ ಕತ್ಲೆ ಇತ್ತು, ಇನ್ನು ಬೆಳಗ್ಗೆ ಕೂಡ ಆಗಿಲ್ಲ. ನಾನು ಅಷ್ಟೊತ್ತಿಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರದ ಪೂಜೆ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಇದು ಮೊದಲನೇ ಗುರುವಾರ ನಾನು ರಾಯರನ್ನ ಪೂಜೆ ಮಾಡ್ತಾ ಇರೋದು. ನೋಡಬೇಕು ಹೇಗಾಗತ್ತೆ ಅಂತ, ಹೇಗೆ ಮಾಡೋದು ಏನು ಅಂತ ಸ್ವಲ್ಪ ತಿಳ್ಕೊಂಡು, ಸೊ ನನಗೆ ಗೊತ್ತಿರೋದ್ರಲ್ಲಿ ಪೂಜೆನ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೇ ಎದ್ದು ನಾನು ಇಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಎದ್ದು ಸ್ನಾನ ಎಲ್ಲ ಮಾಡಿ ಮುಗಿಸ್ದೆ ನಾನು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡ್ಬೋದು ಇಲ್ಲೇ ಬೆಳಗ್ಗೆನೇ ಬಿಸಿಲಿನ ಆವಾಗ ಬೀಳ್ತಾ ಇತ್ತು. ಆಲ್ಮೋಸ್ಟ್ ಒಂದು 7 ಆಗ್ತಾ ಬಂದಿತ್ತು. ಸೊ ನಾನು ಸ್ನಾನ ಆದ ನಂತರ ಮತ್ತೆ ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದು. ಸೊ ರಾಯರಿಗೆ ಅರಿಶಿನ ಕುಂಕುಮ ಇಡಬಾರ್ದು, ಗೆಜ್ಜೆ ಬಸ್ತ್ರ ಎಲ್ಲ ಹಾಕಬಾರ್ದು. ಸೊ ಹಾಗಾಗಿ ನನಗೆ ಗಂಧ ಅಲ್ಲಿ ಮಾತ್ರ ಇಡಬೇಕು ಅಂತ ಹೇಳಿದರು. ಸೊ ಗಂಧದಲ್ಲಿ ನನಗೆ ಎಲ್ಲಿ ಯಾವ ರೀತಿ ಬಟ್ಗಳಿಕ್ಬೇಕು ದೇವರಿಗೆ ಅಂತ ಐಡಿಯಾ ಇಲ್ಲ. ಸೊ ಹಾಗಾಗಿ ನನಗೆ ಹೇಗೆ ಬರುತ್ತೋ ಹಾಗೆ ಇಟ್ಟಿದ್ದೀನಿ. ನಾನು ಬಲಗೈಯಲ್ಲೇ ಇಟ್ಟಿರೋದು, ನೀವು ಎಡಗೈಯಲ್ಲಿ ಅನ್ಕೋಬೇಡಿ. ಸೊ ಅದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ನಿಮಗೆ ಎಡಗೈ ಥರ ಅನಿಸುತ್ತೆ ಅಷ್ಟೇ. ಸೊ ನಾನು ಇಲ್ಲಿ ಇಟ್ಟು ಫಸ್ಟ್ ದೇವ್ರ ಫೋಟೋ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮಕ್ಕಳು ಇನ್ನೂ ಮಲಗಿದ್ರು, ಹಾಗಾಗಿ ಅವ್ರು ಎದ್ದೇಳೋಷ್ಟರಲ್ಲಿ ಪೂಜೆನ ಮುಗಿಸ್ಕೊಂಡ್ರೆ ಮತ್ತೆ ಟಿಫನ್ ರೆಡಿ ಮಾಡ್ಕೋಬೋದು ಅಂತ ಫಸ್ಟ್ ಪೂಜೆನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪೂಜೆಗೆ ಏನೇನು ಬೇಕು ಅಂತ ನಾನು ಏನು ಮಾಡಿದೆ ಅಂತಂದರೆ, ಹಿಂದಿನ ದಿನವೇ ಸ್ವಲ್ಪ ರೆಡಿ ಮಾಡ್ಕೊಂಬಿಟ್ಟಿದ್ರೆ ನನಗೆ ಗುರುವಾರ ಬೇಗ ಪೂಜೆ ಆಗಿಬಿಟ್ಟಿರೋದು. ಬೇಕಂದರೆ ಆಲ್ಮೋಸ್ಟ್ 9ಗೆಲ್ಲ ಮುಗಿಸಿದ್ದೆ ನಾನು. ಸೊ ನಾನೇನು ಅಂದ್ಕೊಂಡಿದ್ದೆ, ಒಂದು 7ಗೆಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಆಗಿಲ್ಲ, ಯಾಕಂದರೆ ಅವತ್ತೇ ನಾನು ಮನೆ ಒರೆಸೋದು ಗುಡಿಸೋದು ಎಲ್ಲ ಮಾಡ್ಕೊಡೋದ್ರಿಂದ ಆಗಿಲ್ಲ. ಇಲ್ಲಿ ನೋಡ್ಬೋದು ಏನೇನೆಲ್ಲ ಇದೆ ಅಂತ. ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ತುಳಸಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಸೊ ಹಾಗಾಗಿ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅಷ್ಟು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಇಲ್ಲೆಲ್ಲ ರಾಯರಿಗೆ ಗಂಧ ಎಲ್ಲ ಇಟ್ಟು ದೇವ್ರ ಫೋಟೋಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ. ದೀಪಗಳೆಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೆ. ನೀವು ಪ್ರತಿ ವಾರ ಕೂಡ ನೀಟಾಗಿ ತೊಳೆದಿನೇ ರಾಯರಿಗೆ ಪೂಜೆ ಮಾಡಬೇಕಾಗತ್ತೆ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಆದ ಮೇಲೆ ನಾನು ಇಲ್ಲಿ ನೋಡ್ಬೋದು ಹೂವಿನ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ದೀಪನ ಹಚ್ಚಬೇಕು ಅಷ್ಟೇ. ಸೊ ಅಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿ ಅರಿಶಿನ ಕುಂಕುಮ ಇಟ್ಟು ತುಂಬ ಟೈಮ್ ತಗೊಳುತ್ತೆ ಇದೆಲ್ಲ ಮಕ್ಕಳಿರೋ ಮನೆಯಲ್ಲಿ. ಏನು ಮಾಡೋದು, ಸೊ ಆದಷ್ಟು ಎಷ್ಟು ಬೇಗ ಎದ್ದರೂ ಕೂಡ ಟೈಮ್ ಸಾಕಾಗಿಲ್ಲ. ನಾನು ಏನು ಮಾಡಿದೆ ಅಂದರೆ 5 o'clockಗೆ ಎದ್ದಿದ್ದೆ. ಆದರೆ 5 o'clockಗೆ ಎದ್ದಿದ್ದು ಹಿಂದಿನ ದಿನ ನನಗೇನು ಕೆಲಸ ಕೂಡ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ವ. ಸೊ ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಲಾಸ್ಟ್ ವೆಡ್ನೆಸ್ಡೇ ಏನೂ ಮಾಡ್ಕೊಳಕ್ಕಾಗಿಲ್ಲ. ಸೊ ಇವತ್ತೇ ನಾನು ಎಲ್ಲ ಕೆಲಸ ಮಾಡ್ಕೊಂಡಿದ್ದು, ಅಂದರೆ ಮನೆಗಳ ಒರೆಸಿದ್ದಾಗಿರ್ಬೋದು, ಕ್ಲೀನ್ ಮಾಡಿದ್ದು, ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದು, ಸೊ ಫೋಟೋಗಳಿಗೆ ಅರಿಶಿನ ಕುಂಕುಮ ಇಡೋದು, ಹೊರಗಡೆ ತೊಳೆಯೋದು ಎಲ್ಲ ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಲೇಟ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಯೋಷ್ಟೇ ನನಗೆ 8:39 ಆಗಿತ್ತು. ನೋಡ್ಬೋದು ಈಗ ದೀಪಗಳನ್ನ ಹಚ್ಕೋತಾ ಇದ್ದೀನಿ. ದೀಪಗಳನ್ನೆಲ್ಲ ಹಚ್ಚಾದ ನಂತರ ನಾನು ಸಾಂಬ್ರಾಣಿ ಕಡ್ಡಿಯಲ್ಲಾಗಿರ್ಬೋದು, ಉದ್ಬತ್ತಿಯಲ್ಲಿ ಧೂಪ ಆಗಿರೋದು, ಹಾಗೆಯೇ ಕರ್ಪೂರದಲ್ಲಿ ಆರತಿನ ಬೆಳಗಿರೋ ಅಂಥದ್ದು ಎಲ್ಲ ಕೂಡ ಮಾಡಿದೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಮೇ ಬಿ ನಾನು ವಿಡಿಯೋ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ. ಸೊ ಪೂಜೆ ಮಾಡೋದ್ರಲ್ಲಿ ವಿಡಿಯೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಸೊ ಆ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿದೆ ಅಷ್ಟೇ. ಯಾಕಂದರೆ ವಿಡಿಯೋ ಬಗ್ಗೆ ಯಾಕೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದರೆ, ಮಕ್ಕಳು ಎದ್ಬಿಟ್ರೆ ಮತ್ತೆ ನನಗೆ ಪೂಜೆ ಮಾಡೋಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇನ್ಮೇಲಿಂದ ನಾನು ರಾಯರ ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಒಂದು ರೀಸನ್ ಏನು ಅಂತಂದರೆ, ತುಂಬಾ ಪ್ರಾಬ್ಲಮ್ಸ್ ಇತ್ತು. ಗೊತ್ತಿಲ್ಲ, ಸಡನ್ನಾಗಿ ಆದಷ್ಟು ಗದೆ ಇನ್ಸ್ಟಾಗ್ರಾಮಲ್ಲಿ ಒಂಥರ ಪವಾಡ ಥರ ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಗದೆ ರೀಲ್ಸ್ ನನಗೆ ಶೋ ಆಗ್ತಾ ಬಂತು. ರಾಯರ್ನ ನಾನು ನಂಬ್ತಾ ಬಂದೆ. ಸೊ ಲಾಸ್ಟ್ ವೀಕು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಏನಾಯಿತು ಅಂತಂದರೆ, ಲಾಸ್ಟ್ ವೀಕ್ ನನಗೆ ಪೂಜೆ ಮಾಡಬೇಕು ಅಂತ ಅನಿಸ್ತಿತ್ತು. ಆದರೆ ಏನಾಯಿತು ಅಂದರೆ ನನ್ನ ಹತ್ರ ಫೋಟೋ ಇರಲಿಲ್ಲ. ಸೊ ಹಾಗಾಗಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಟೈಮ್ಗೆ ಬಂದಿರಲಿಲ್ಲ. ನಂತರ ಇದು ಯಾಕೋ ಸರಿ ಹೋಗ್ತಿಲ್ಲ, ಮಾಡಲೇಬೇಕು ಪೂಜೆ ಅಂತ ಫೋನಲ್ಲಿ ಇರೋವಂಥ ವಾಲ್ಪೇಪರ್ನ ದೇವ್ರ ಫೋಟೋನ ಇಟ್ಟು, ರಾಯರ ಫೋಟೋನ ಇಟ್ಟು, ಸೊ ಫೋನ್ಗೆ ಗಂಧದಿಂದ ಬಟ್ಟನ್ನ ಇಟ್ಟು ನಾನು ಪೂಜೆನ ಮಾಡ್ಕೊಂಡಿದ್ದೆ. ಸೊ ಆವಾಗ ಕೂಡ ನಾನು ಅಂದ್ಕೊಂಡಿದ್ದು ಆಯಿತು. ಸೆಕೆಂಡ್ಸಲ್ಲಿ ಹೂವು ಕೂಡ ಬಿದ್ದೋಯ್ತು. ನನಗೆ ಫುಲ್ ಖುಷಿ ಆಯಿತು, ಪ್ರಸಾದ ಕೊಟ್ಟರು ದೇವರು ಅಂತ. ನಾನು ನಂಬಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ, ನಂಬಿದ್ದೀನಿ ಆ ದೇವರು ಖಂಡಿತ ಕೈ ಹಿಡಿತಾರೆ ಅಂತ. ಸೊ ಇವತ್ತು ಕೂಡ ಅಷ್ಟೇ, ನೀವು ನೋಡ್ಬೋದು ಫಸ್ಟ್ ಹೂವುಗಳನ್ನ ಒಂದ್ಸಲಿ ನೋಡ್ಕೊಂಡ್ಬಿಡಿ ಎಷ್ಟು ಹೂವುಗಳಿದೆ ಅಂತ. ಸೊ ಆಫ್ಟರ್ ಪೂಜೆ ನೀವು ನೋಡ್ಬೋದು ದೇವರು ವರ ಕೊಟ್ಟಿದ್ದಾರೆ. ಹೂವಿನ ಪ್ರಸಾದ ಮುಖಾಂತರನೇ ನಮಗೆ ಸೂಚನೆ ಕೊಡ್ತಾರೆ ಅಂತ ತುಂಬ ಜನ ಹೇಳಿದ್ದಾರೆ, ನಾನು ಕೇಳಿದ್ದೀನಿ. ಸೊ ಹಾಗಾಗಿ ಕೊಟ್ಟಿದ್ದಾರೆ ಹೂವು, ಅದು ಕೂಡ ನಿಮಗೆ ಕ್ಲಿಪ್ಪಿಂಗ್ನ ತೋರಿಸ್ತೀನಿ. ಬಟ್ ಆ ಹೂವು ಬಿದ್ದಿರೋ ಕ್ಲಿಪ್ಪಿಂಗ್ ನಾನು ತೆಗಿಯೋಕ್ಕಾಗಿಲ್ಲ. ನಾನು ಅಷ್ಟರಲ್ಲಿ ವೀಡಿಯೋನ ಕ್ಲೋಸ್ ಮಾಡಿದ್ದೆ. ನಂತರ ಬಂದು ನೋಡಿದ್ರೆ ಜಸ್ಟ್ ನನ್ನ ಕಡೆ ಹೋಗಿ ಬರೋ ಅಷ್ಟರಲ್ಲಿ ದೇವ್ರ ಪ್ರಸಾದ ಕೊಟ್ಟಿದ್ದರು. ನಾನು ಇಲ್ಲಿ ಹೊರಗಡೆ ಪೂಜೆ ಮಾಡೋಕ್ಕೆ ಹೋಗಿದ್ದೆ.
ಪೂಜೆ ಎಲ್ಲ ಮುಗಿಸಿ ನನಗೆ ಹಾಲು ಬೇಕಾಗಿತ್ತು, ಹಾಲು ತೊಗೊಬರೋಣ ಅಂತ ಹೋಗಿದ್ದೆ. ಈಗ ತುಂಬ ಚೆನ್ನಾಗಿ ಬೆಳಗ್ಗೆ ಬಂದಿತ್ತು, ಬಿಸಿಲು ಬಂದಿತ್ತು. ಆಲ್ಮೋಸ್ಟ್ ನಾನು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ 8:39 ಆಗಿತ್ತಲ್ಲ. ಸೊ ಆ ಟೈಮಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಟಿಫನ್ ಮಾಡಿ ಕಾಫಿ ಟೀ ಎಲ್ಲ ಕುಡ್ದಾದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಂತರ ಇಲ್ಲಿ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದು ಬಂದು ಶುಗರ್ ಕೇನ್ ಜ್ಯೂಸ್ ಥರ, ಬಟ್ ಶುಗರ್ ಕೇನ್ ಜ್ಯೂಸ್ ಅಲ್ಲ. ಬಟ್ ಟೇಸ್ಟ್ ಮಾತ್ರ ಹೇಳಿದ್ನಲ್ವ, ಸೊ 100% ಅಲ್ಲಿ 99% 100% ಸೇಮ್ ಅದೇ ಥರ ಬರುತ್ತೆ. ಒಮ್ಮೆ ಟ್ರೈ ಮಾಡಿ, ಇದನ್ನು ಆಲ್ರೆಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೆನ್ನೆನೇ. ಸೊ ಒಂದ್ಸಲಿ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸಲಿ ಚೆಕ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ಸಖತ್ ಇಷ್ಟ ಆಯಿತು. ಈ ಸಮ್ಮರಲ್ಲಿ ಈ ಥರ ಜ್ಯೂಸ್ಗಳನ್ನ ತೊಗೊಂಡ್ರೆ ಬಾಡಿ ಡಿಹೈಡ್ರೇಟ್ ಆಗದೆ ಇರುತ್ತೆ. ಸೊ ಹಾಗಾಗಿ ತೊಗೊಂಡು ಬಿಸಿಲಲ್ಲಿ ತುಂಬ ಓಡಾಡಿದ್ದೆ, ಹಾಗೆಯೇ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ನಲ್ವ, ನಿಮ್ಮ ಮಕ್ಕಳು ಬಿಟ್ಟು ನಾನು ಮಲಗೋಕ್ಕೆ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಚಿಲ್ಲಾಗುತ್ತೆ ಅಂತ ಚಿಕ್ಕ ಪಾಪು ಮಲ್ಕೊಂಡಿದ್ದ. ಈಗ ನಾವಿಬ್ಬರು ಮಾತ್ರ ಜ್ಯೂಸನ್ನ ಕುಡಿತಾ ಇದ್ದೀವಿ. ಚಿಕ್ಕ ಮಗುಗೆ ಇದೆಲ್ಲ ಇನ್ನೂ ಕೊಡೋಂಗಿಲ್ಲ. ಸೊ ಹಾಗಾಗಿ ನಾವಿಬ್ಬರು ಜ್ಯೂಸನ್ನ ಮಾಡಿಕೊಂಡು ಕುಡಿತಾ ಇದ್ವಿ. ಟೇಸ್ಟ್ ವಾಸ್ ಅಮೇಝಿಂಗ್. ನಾನು ಡ್ರೆಸ್ ಆಲ್ರೆಡಿ ಚೇಂಜ್ ಮಾಡಿದ್ದೆ, ಬಿಕಾಸ್ ನನಗೆ ಡ್ರೆಸ್ ಹಾಕ್ಕೊಂಡು ಡೇ ಎಲ್ಲ ಇರೋಕ್ಕಾಗೋದಿಲ್ಲ. ಸೊ ಪಾಪುಗೆ ಫೀಡೆಲ್ಲ ಮಾಡೋದ್ರಿಂದ ಕಂಫರ್ಟೇಬಲ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಕಂಫರ್ಟೇಬಲ್ ಡ್ರೆಸ್ನ ವೇರ್ ಮಾಡಿಕೊಂಡು ನಂತರ ಇಲ್ಲಿ ಜ್ಯೂಸ್ ಎಲ್ಲ ಕುಡಿದು ಸ್ವಲ್ಪ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಂತರ ಮಧ್ಯಾಹ್ನ ಲಂಚ್ ಕೂಡ ಮುಗಿಸ್ದೆ ನಾನು. ಸೊ ಲಂಚು ಟಿಫನ್ ಎಲ್ಲ ಸುಮಾರಷ್ಟು ವ್ಲಾಗ್ಸಲ್ಲಿ ತೋರಿಸ್ತೀನಿ, ಕಾಫಿ ಟೀ ಎಲ್ಲ. ಸೊ ಹಾಗಾಗಿ ಅದನ್ನೇನು ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿಲ್ಲ ಇಲ್ಲಿ. ಅದಾದ ನಂತರ ಮತ್ತೆ ಈವ್ನಿಂಗ್ ಇನ್ನೊಂದ್ಸಲಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಆಲ್ರೆಡಿ 4 ವಾರದಿಂದ ಹೋಗ್ತಾ ಇದ್ದೆ. ಇದು 5ನೇ ಗುರುವಾರ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇರೋದು. ಇಲ್ಲಿ ನೋಡ್ಬೋದು. ಮತ್ತೆ ಈವ್ನಿಂಗ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋವಂಥದ್ದು. ಸೊ ಬೆಳಗ್ಗೆ ನಾನು ಹೂವು ಪ್ರಸಾದ ಕೊಟ್ಟಿದ್ದಾರೆ ಅಂತ ಹೇಳಿದೆ, ಬಟ್ ಅದನ್ನು ಕ್ಲಿಪ್ಪಿಂಗ್ ನಿಮಗೆ ತೋರಿಸಿಲ್ಲಲ್ವ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಮೇಲ್ಗಡೆ ಒಂದು ಹೂವು ಆಲ್ರೆಡಿ ಬಿಟ್ಟಿತ್ತು, ಹಾಗೆಯೇ ಯೆಲ್ಲೋ ಕಲರ್ ಹೂವು ಕೂಡ ಒಂದು ಬಿತ್ತಿತ್ತು. ಅದಾದ ನಂತರ ಮತ್ತೆ ಈವ್ನಿಂಗ್ ಪೂಜೆ ಮಾಡಬೇಕಾದ್ರೆ ಇಲ್ಲಿ ನೋಡ್ಬೋದು ಸೆಂಟ್ರಲ್ಲಿ ರೋಸ್ ಇದೆ ಅಲ್ವಾ, ಸೊ ಆ ಹೂವು ಕೂಡ ಬಿದ್ದೋಗಿತ್ತು. ಅಂದರೆ ದೇವ್ರ ಪ್ರಸಾದ ಕೊಟ್ಟಿದ್ದರು. ಇನ್ನೊಂದ್ಸಲಿ ತೋರಿಸ್ತೀನಿ. ಫಸ್ಟ್ ಇದನ್ನು ಈವ್ನಿಂಗ್ ಪೂಜೆ ಆದಮೇಲೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನಂತರ ನೋಡಿದ್ರೆ ದೇವ್ರ ಪ್ರಸಾದ ನೋಡಿ ಇಲ್ಲಿತ್ತಲ್ವ, ಸೊ ಅದು ಪ್ರಸಾದ ಕೂಡ ಕೊಟ್ಟಿದ್ದರು. ನನಗೆ ಖುಷಿ ಆಯಿತು. ಸೊ ಅದನ್ನು ಎತ್ಕೋಬಾರ್ದಾ ನನಗೆ ಗೊತ್ತಿರಲಿಲ್ಲ. ಸೊ ಅಲ್ಲೇ ಇಟ್ಟಿದ್ದೆ ನಾನು. ನಂತರ ಇಲ್ಲಿ ಪೂಜೆ ಎಲ್ಲ ಈವ್ನಿಂಗ್ ಮುಗಿಸಿ ಅಡುಗೆ ಎಲ್ಲ ಮಾಡಿಟ್ಟು ನಂತರ ನಾನು ಟೆಂಪಲ್ಗೆ ಬಂದೆ. ಇದು ಆಲ್ಮೋಸ್ಟ್ 2ವರೆಗೂ ಓಪನ್ ಇರುತ್ತೆ ಟೆಂಪಲ್. ಮಾರ್ನಿಂಗ್ ಗುರುವಾರದಂತೂ ಮಾತ್ರ ಮಾರ್ನಿಂಗ್ 5-6ಗೆ ಓಪನ್ ಇರುತ್ತೆ. ಇಲ್ಲಿ ನೋಡ್ಬೋದು. ಸೊ ಇದು 5th ವಾರ ನಾನು ಟೆಂಪಲ್ಗೆ ಬರ್ತಾ ಇರೋದು. ನಾನು ರಶ್ವಿನ್ ಇಬ್ಬರು ಟೆಂಪಲ್ಗೆ ಹೋಗಿ ಸೊ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಯಾಕೋ ಸಮಾಧಾನ ಆಗೇ ಇಲ್ಲ. ಸೊ ಹೆಂಗೂ ಫ್ರೀ ಆಗಿದೆ, ಟೆಂಪಲ್ ಓಪನ್ ಇದೆ, ಸಮಾಧಾನ ಆಗಿಲ್ಲ, ಹೋಗಿ ಬರಲೇಬೇಕು ಅಂತ ಅನಿಸಿ ಹೋಗಿ ಒಂದ್ಸರಿ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ಕೊಟ್ಟಿದ್ರು, ತೊಗೊಂಡು ನಾನು ರಶ್ವಿನ್ ಇಬ್ಬರು ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಪಾಪು ಮಲಗಿತ್ತಲ್ವ, ಸೊ ಹಾಗಾಗಿ ಮಲಗಿತ್ತು. ನಮ್ಮ ಹಸ್ಬೆಂಡ್ ಬಂದಿದ್ರು, ಅವ್ರನ್ನ ಬಿಟ್ಟು ನಾವಿಲ್ಲಿ ಬಂದ್ವಿ. ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಡೇ ಅಂತಲೇ ಹೇಳ್ಬೋದು, ಒಳ್ಳೆ ಗುರುವಾರ ಅಂತಲೇ ಹೇಳ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ. ಮತ್ತೆ ನಾನು ಮುಂದಿನ ಸಿಗ್ತೀನಿ. ಸೊ ಯಾರು ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.